ಬೆಂಗಳೂರಿನಲ್ಲಿ ಪತಿಯಿಂದಲೇ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಕೊನೆಗೂ ಈಗ ಸಿಕ್ಕಿದೆ ಆರೋಪಿ ಮಹೇಂದ್ರ ಕಳಿಸಿದಂತಹ ಮೆಸೇಜ್. ಈಗ ಬೆಂಗಳೂರಿನಲ್ಲಿ ಪತಿಯಿಂದಲೇ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆಯಾಗಿತ್ತಲ್ಲ, ಅದು ಸಾಕಷ್ಟು ಸಂಚಲನ ಕೂಡ ಸೃಷ್ಟಿ ಮಾಡಿತ್ತು. ಕೊನೆಗೂ ಈಗ ಸಿಕ್ಕಿದೆ ಆರೋಪಿ ಮಹೇಂದ್ರ ಕಳಿಸಿದಂತಹ ಮೆಸೇಜ್. ಫೋನ್ ಪೇನಲ್ಲಿ ಪ್ರೇಯಸಿಗೆ ಕಳಿಸಿದ ಮೆಸೇಜ್ ಈಗ ಪತ್ತೆಯಾಗಿದೆ. FSLನಿಂದ ಫೋನ್ ರಿಟ್ರೀವ್ ಮಾಡಿ ಮಹೇಂದ್ರನ ಮೆಸೇಜನ್ನು ಈಗ ರಿಕವರಿ ಕೂಡ ಮಾಡ್ಕೊಂಡಿದ್ದಾರೆ. ಮಹೇಂದ್ರನ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ 485 ಫೋನ್ ಪೇ ಚಾಟ್ ಪತ್ತೆಯಾಗಿದೆ. ಈ ಪೈಕಿ 3 ಮೆಸೇಜ್ ಪ್ರಮುಖ ಸಾಕ್ಷಿಯಾಗಿ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಕರಣಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನು ಕೂಡ ಖಾಕಿ ಪಡೆ ಕಲೆ ಹಾಕಿದೆ. ಒಂದಿಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ವೈದ್ಯ ಕೃತಿಕಾ ರೆಡ್ಡಿಯನ್ನು ಸ್ವಂತ ಗಂಡನೇ ಕೊಲೆ ಮಾಡಿದ್ದ. ಒಂದಿಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇತ್ತು. ಈಗ ಆತ ಚಾಟ್ ಮಾಡಿದ್ದು ಮತ್ತಷ್ಟು ಸಾಕ್ಷೀಕರಿಸ್ತಾ ಇದೆ. ಆರೋಪಿ ಪ್ರೇಯಸಿ ನರ್ಸ್ ವೈದ್ಯ ಕೃತಿಕಾ ಮತ್ತು ಮಹೇಂದ್ರ ಮೊಬೈಲ್ ರಿಟ್ರೀವ್. 10.34 ಲಕ್ಷದಷ್ಟು ಡಿಜಿಟಲ್ ಫೈಲ್ಗಳು. ಈ ಪೈಕಿ 485 ಫೋನ್ ಪೇ ಚಾಟ್ಗಳು ಈಗ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಅಂದರೆ 10,34,000 ಡಿಜಿಟಲ್ ಫೈಲ್ಗಳನ್ನು ರಿಟ್ರೀವ್ ಮಾಡಿದ್ದಾರೆ FSL. ಈ ಪೈಕಿ 485 ಫೋನ್ ಪೇ ಚಾಟ್ಗಳು ಪತ್ತೆಯಾಗಿದ್ದಾವೆ. ಆರೋಪಿ ಮಹೇಂದ್ರ ಹಾಗೂ ನರ್ಸ್ಗೆ ಕಳಿಸಿರುವಂತಹ ಮೆಸೇಜ್ಗಳು ಈಗ ಪೊಲೀಸ್ ಪಡೆ ರಿಟ್ರೀವ್ ಮಾಡಿದೆ. ಫೋನ್ ಪೇನಲ್ಲಿ ಐ ಹ್ಯಾವ್ ಕಿಲ್ಲಿಂಗ್ ಕೃತಿಕಾ ಅಂತಲೂ ಕೂಡ ಆರೋಪಿ ಕಳಿಸಿದ್ದ ಮೆಸೇಜ್ ಇದೆ. ಐ ಹ್ಯಾವ್ ಕಿಲ್ಲಿಂಗ್ ಕೃತಿಕಾ ಅನ್ನುವಂತಹ ಮೆಸೇಜು ಒಂದು ದೊಡ್ಡ ಎವಿಡೆನ್ಸ್ ಆಗಿದೆ ಈಗ ಪೊಲೀಸ್ನವರಿಗೆ. ಅದೇ 3 ಮೆಸೇಜ್ಗಳು ಈಗ ಪ್ರಮುಖ ಸಾಕ್ಷಿ ಅಂತ ಈಗ ಪೊಲೀಸ್ನವರು ಪರಿಗಣನೆ ತೆಗೆದುಕೊಂಡಿದ್ದಾರಲ್ಲ, ಅದರಲ್ಲಿ ಇದೊಂದು ಮೆಸೇಜ್ ಕೂಡ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು ಈ ಮಹೇಂದ್ರ ಮತ್ತು ಕೃತಿಕಾ ರೆಡ್ಡಿಯ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ಈಗ ಆತ ಕಳಿಸಿರೋ ಮೆಸೇಜೇ ಆತನಿಗೆ ಉರುಳಾಗುತ್ತಾ ಹೇಗೆ ಅಂತ? ಹೌದು ಸಚಿನ್, ಮಾರತಳ್ಳಿಯ ಒಂದು ದಂತವೈದ್ಯ ಆಗಿದ್ದಂತಹ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಅವರ ಪತಿ ಮಹೇಂದ್ರ ರೆಡ್ಡಿ ಈಗಾಗಲೇ ಜೈಲಿನಲ್ಲಿ ಕೂಡ ಇದ್ದಾರೆ. ಅವರ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು. ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ FSLಗೆ ವರದಿಯನ್ನು ಕಳಿಸಲಾಗಿತ್ತು. ಈಗ ಬಂದಿದೆ. ವರದಿಗಳು ಬಂದ ನಂತರ ಕೂಡ ಈ ಕೊಲೆ ಕೇಸ್ಗೆ ಪುಷ್ಟಿ ನೀಡುವಂತೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭಿಸ್ತಾ ಇದೆ. ಏನು ಒಂದು ಆ ನರ್ಸ್ ಜೊತೆ ಈತನಿಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವ ಹಿನ್ನೆಲೆ ಅದಕ್ಕೆ ಪುಷ್ಟಿ ನೀಡುವಂತೆ ಆತ ಕಳಿಸಿರುವಂತಹ ಮೆಸೇಜ್ಗಳು ಕೂಡ ಲಭ್ಯ ಆಗಿದೆ. ಈಗ 10.34 ಲಕ್ಷದಷ್ಟು ಈ ಫೋನ್ ಪೇ ಚಾಟ್ಗಳು ಮತ್ತೆ ಫೈಲ್ಗಳು, ಡಿಜಿಟಲ್ ಫೈಲ್ಗಳನ್ನ ಈಗ ರಿಟ್ರೀವ್ ಮಾಡಿರುವಂತದ್ದು FSL. ಅಂದ್ರೆ ಕೃತಿಕಾ ರೆಡ್ಡಿ, ಮಹೇಂದ್ರ ರೆಡ್ಡಿ ಹಾಗೂ ಈ ನರ್ಸ್ 3 ಜನ ಏನಿದ್ದಾರೆ ಅವರ 3 ಮೊಬೈಲ್ಗಳನ್ನು ಕೂಡ FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇಷ್ಟು ಕೂಡ ಬಂದಿರುವಂತದ್ದು. ಅದರಲ್ಲಿ 485ಕ್ಕೂ ಹೆಚ್ಚಿನ ಒಂದು ಚಾಟ್ಗಳು ಪ್ರಮುಖವಾಗಿ ಈ ಒಂದು ಕೇಸ್ಗೆ ಸಾಕ್ಷಿಯಾಗಿರುವಂತದ್ದು. ಅದರಲ್ಲಿ ಕೂಡ ಕೊಲೆ ಆದ ನಂತರ ಆಯ್ತಾ ಕಳಿಸಿರುವಂತಹ ಮೆಸೇಜ್ಗಳಂದ್ರೆ, ನಾನು ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದೇನೆ, ಪದೇ ಪದೇ ನನಗೆ ಕರೆ ಮಾಡಿದ್ದಕ್ಕೆ ನಿನ್ನೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ದೆ, ಆದರೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳುವಂತ ಹೇಳಿದ್ದಾನೆ. ಮತ್ತೆ ಕೃತಿಕಾನ್ನ ಕೊಲೆ ಮಾಡಿದ ನಂತರ ನಾವಿಬ್ರು ಆರಾಮಾಗಿರಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಇಲ್ಲಿ ನಮ್ಮ ಮನೆಯಲ್ಲಿ ಪೋಷಕರಿಗೆ ಮತ್ತು ಅವರ ಒಂದು ಪೇರೆಂಟ್ಸ್ಗೂ ಕೂಡ ಈ ವಿಚಾರವನ್ನು ತಿಳಿಸ್ತೀನಿ ಅಂತ ಕೂಡ ಆತ ಮೆಸೇಜ್ಗಳನ್ನ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರಗಳಂತ ಹೇಳಿದ್ರೆ, ಆತ ಫೋನ್ ಪೇನಲ್ಲಿ ಚಾಟ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಆತ ವಿದ್ಯಾವಂತ ಆಗಿದ್ದ, ಡಾಕ್ಟರ್ ಕೂಡ ಆಗಿದ್ದ. ಈ ಫೋನ್ ಪೇನಲ್ಲಿ ಚಾಟ್ ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಬರಲ್ಲ. ಆದ್ರೆ ಆತ ಯಾವ ರೀತಿಯಾಗಿ ಡಿಲೀಟ್ ಮಾಡದ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ FSL ನಲ್ಲಿ ಎಲ್ಲವೂ ಕೂಡ ಮೆಸೇಜ್ಗಳು ರಿಟ್ರೀವ್ ಆಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡೋದಕ್ಕೆ ಮತ್ತೆ ಈ ಸಾಕ್ಷಿಗಳನ್ನು ಕೂಡ ಪ್ರಮುಖವಾಗಿ ಪರಿಗಣಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ನ್ಯಾಯಾಲಯಕ್ಕೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಈ ಕೊಲೆ ಕೇಸ್ನಲ್ಲಿ ಏನು ಆರೋಪಿ ಮಹೇಂದ್ರ ರೆಡ್ಡಿ ಇದ್ದಾನೆ ಆತನಿಗೆ ಮತ್ತಷ್ಟು ಉರುಳಾಗುವ ಸಾಧ್ಯತೆ ಇದೆ. ಆದರೆ ನ್ಯಾಯಾಲಯ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಅವರ ಪರ ಡಿಫೆನ್ಸ್ ಲಾಯರ್ ಕೂಡ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು. ಸದ್ಯ ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಈಗ ಆತ ಮಾಡಿರುವಂತಹ ಮೆಸೇಜ್ಗಳೇ ಆತನಿಗೆ ಉರುಳಾಗುವ ಸಾಧ್ಯತೆ ಇರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.